ಇದಲ್ವಾ ಮಜಾ. ಇವತ್ತಿನ ಪ್ಲಾನ್ ಸೆಟ್ ಆಗಿದೆ. ನನಗಿಷ್ಟ ಬಂದಿದ್ದ ಶೋಸ್ ನೋಡ್ತೀನಿ, ಕೂತ್ಕೊಂಡು ಮತ್ತೆ ಇದನ್ನೆಲ್ಲ ತಿಂದು ಖಾಲಿ ಮಾಡ್ತೀನಿ. ಹಾ ಯಾರು? ನಾನು. ಅನುಪಮ, ಅದ ಇಷ್ಟು ಬೇಗ ಊಟ ತಂದ್ಯಾ? ಊಟ ಅಲ್ಲ, ಎಣ್ಣೆ ತಗೊಂಡ್ ಬಂದಿದ್ದೀನಿ, ಹಚ್ಕೊಳ್ಳಿ. ಎಣ್ಣೆ ನನಗೆ ಯಾಕೆ? ನಾನೇನು ಹೊರಗಡೆ ಹೋಳಿ ಆಡೋದಕ್ಕೆ ಬರ್ತೀನಾ? ನೀವೇನೋ ಆಡಲ್ಲ ಅಂತಿದ್ದೀರಾ, ಆದ್ರೆ ಸ್ವೀಟಿ ಹಠಕ್ ಬಿದ್ಬಿಟ್ರೆ? ಅಯ್ಯೋ ಡೋಂಟ್ ವರಿ, ನಾನಂತೂ ಹೊರಗಡೆ ಬರೋದು ಇಲ್ಲ, ಯಾರನ್ನೂ ಒಳಗಡೆ ಬರಕ್ ಬಿಡೋದು ಇಲ್ಲ. ಸ್ವೀಟಿ ಏನಾದ್ರೂ ಬಾಲ್ಕನಿ ಹತ್ ಬಂದ್ಬಿಟ್ರೆ? ಬಾಲ್ಕನಿಂದನಾ? ಅಯ್ಯೋ ಇಲ್ಲ ಇಲ್ಲ, ಅವಳು ಗೊತ್ತಲ್ವ ನಾನು ಹೋಳಿ ಆಡಕ್ ಇಷ್ಟ ಇಲ್ಲ, ಹೇಳಿದಿನಲ್ಲ. ಮತ್ತೆ ಕಾವ್ಯ, ಅವಳನ್ನಂತೂ ನೀವು ತಡಿಯಕ್ಕಾಗಲ್ಲ ಅಲ್ವಾ? ಅನುಪಮ, ಅದು ಪಾವನಿ ಇರ್ಲಿ, ಕಾವ್ಯ ಇರ್ಲಿ, ಯಾರೇ ಆಗಿರ್ಲಿ, ನನ್ ಜೊತೆ ಯಾರು ಹೋಳಿ ಆಡೋ ಹಾಗಿಲ್ಲ, ಮತ್ ನಾನು ಯಾರ ಜೊತೆನೂ ಹೋಳಿ ಆಡಲ್ಲ. ಯು ಗೋ ಪ್ಲೀಸ್. ಗೊತ್ತಿಲ್ಲ, ನನ್ಗಂತೂ ಹೀಗ ಅನ್ನಿಸ್ತಿದೆ ಈ ಸಲ ನನಗ್ ಮಾತ್ರ ಮೊದಲನೇ ಹೋಳಿ ಅಲ್ಲ, ನಿಮ್ಗೂ ಮೊದಲನೇ ಹೋಳಿ ಆಗತ್ತೆ ಅಂತ. ಅಯ್ಯೋ ನಿನ್ನ ಈ ಸ್ಟುಪಿಡ್ ಇಂಟ್ಯೂಷನ್ಸ್ ಎಲ್ಲ ನಿನ್ನ ಹತ್ರ ಇಟ್ಕೋ. ನಾನಂತೂ ಹೋಳಿ ಆಡೋದು ಇಲ್ಲ, ಆಡೋಕ್ಕೂ ಬಿಡಲ್ಲ. ಯು ಪ್ಲೀಸ್ ಗೋ. ಸರಿ, ಆದ್ರೂ ನಾನು ಈ ಎಣ್ಣೆನ ಹೊರಗಡೆ ಇಟ್ಟು ಹೋಗಿರ್ತೀನಿ, ನಿಮಗ್ ಬಿಟ್ಟಿದ್ದು. ಅನುಪಮನ್ ಇಂಟ್ಯೂಷನ್ಸ್ ಯಾವಾಗ್ಲೂ ತಪ್ಪ ಆಗಲ್ಲ. ಎಣ್ಣೆ ಹಚ್ಕೊಂಡ್ಬಿಡ್ಲಾ ಸೇಫ್ಟಿಗೋಸ್ಕರ? ಅಯ್ಯೋ ಬೇಕಾಗಿಲ್ಲ, ನಾನೆಲ್ಲಿ ಬಾಗಿಲು ತೆಗಿತೀನಿ. ಆದ್ರೂ ಹಚ್ಕೊಂಡ್ ಬಿಡ್ಬೇಕನ್ಸುತ್ತೆ. ಸ್ವಲ್ಪ ಹಚ್ಕೊಂಡ್ಬಿಡ್ಲಾ? ಆದ್ರೆ ಈ ತಲೆ ಎಲ್ಲ ಎಣ್ಣೆ ವಾಸನೆ ಹೊಡೆಯುತ್ತೆ. ಬೇಡ, ಮ್ಯಾಚ್ ನೋಡೋಣ. ಸ್ವಲ್ಪ ಹಾಕೊಂಡ್ಬಿಡ್ತೀನಿ. ಬೇಡ. ಇಷ್ಟು ಬೆಳಗ್ಗೆ ಯಾಕೆ ಬಂದಿದ್ಯಾ? ಇನ್ನು ಯಾರು ಹೋಳಿ ಪೂಜೆನೂ ಮಾಡಿಲ್ಲ. ನಿನಗಿದನ್ನ ಕೊಡೋದಕ್ ಬಂದೆ. ನಾನೇನ್ ಶನಿ ಮಹಾತ್ಮನ ನನಗೆ ಎಣ್ಣೆ ಕೊಡಕ್ ಬಂದಿದ್ಯಾ? ಈ ಎಣ್ಣೆ ಫಾರ್ ಭಗವಂತ ಅಲ್ಲ, ಈ ಎಣ್ಣೆ ಬೈ ಭಗವಂತ. ಅಂದ್ರೆ ಈ ಎಣ್ಣೆ ನನ್ನ ಮಮ್ಮಿ ಕಳ್ಸಿದಾರೆ ನನ್ನ ಗರ್ಲ್ ಫ್ರೆಂಡ್ಗೋಸ್ಕರ. ಇದನ್ನ ಹಚ್ಕೊಂಡ್ಮೇಲೆ ನನ್ನ ಗರ್ಲ್ ಫ್ರೆಂಡ್ ಫೇಸ್ ಮೇಲೆ ಕಲರ್ ಕೆಮಿಕಲ್ ರಿಯಾಕ್ಷನ್ ಆಗೋದಿಲ್ಲ. ಸೊ ನೋ ಪಿಂಪಲ್ಸ್ ಆನ್ ದೀಸ್ ಚೀಕ್ಸ್ ವಿತ್ ಡಿಂಪಲ್ಸ್. ಸೋ ಕ್ಯೂಟ್. ನನಗೆ ನನ್ನ ಸ್ಕಿನ್ ಬಗ್ಗೆ ಇಷ್ಟೊಂದು ಚಿಂತೆ ಇರೋದಕ್ಕೆ. ನಂಗೆ ನನ್ನ ಬಗ್ಗೆ ಚಿಂತೆ. ನಾನು ಕೇಳಿದ್ದೀನಿ, ಹುಡುಗಿರಿಗೆ ಪಿಂಪಲ್ಸ್ ಆದ್ರೆ ಅವ್ರ ಮನೆಯಿಂದ ಹೊರಗಡೆನೆ ಬರಲ್ವಂತೆ. ಆ್ಯಂಡ್ ಐ ಕಾಂಟ್ ಅಫೋರ್ಡ್ ನಾಟ್ ಸೀಯಿಂಗ್ ಯು. ನಮ್ಮ ಮೊದಲನೇ ಹೋಳಿ ಶುಭಾಶಯ ನಂದು. ಟು ಯು ಟು ಸಮು. ಸಮು? ಹೇಗ್ ನಾನ್ ನಂದುನೋ ನೀನು ಸಮು. ಈ ಹೋಳಿ ನಾವು ಮನ್ಸಾರೆ ಆಚರಿಸೋಣ ಆಯ್ತಾ? ಯಾರಿಗ್ ಗೊತ್ತು, ಆಸ್ ಅ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಇದು ನಮ್ಮ ಕೊನೆ ಹೋಳಿ ಆಗಿರ್ಬೋದು. ನೀನ್ ಹೀಗ್ಯಾಕೆ ಹೇಳ್ತಿದ್ಯಾ? ಅಲ್ಲ, ಯಾರಿಗ್ ಗೊತ್ತು, ಮುಂದಿನ ಹೋಳಿ ಎಷ್ಟರ ನಾವು ಮ್ಯಾರಿಡ್ ಕಪಲ್ ಆಗಿರ್ಬೋದು. ಸಮರ್ಥ್, ನಿನ್ಗಿನ್ನೂ 22 ವರ್ಷ. ಹಾ, ಆದ್ರೇನಾಯ್ತು, ಮಿಸ್ಟರ್ ವನರಾಜ್ ಮದ್ವೆನೂ ಈ ಏಜಲ್ಲಿ ಆಗೋಗಿತ್ತು. ಅದು ಅಲ್ಲದೆ ನಾನಿವಾಗ ಲೀಗಲಿ ಯುವಕ. ಯುವಕನು ಹಾಗೆ, ದೊಡ್ಡನೂ ಕೂಡ. ಕೇಳಿಸ್ಕೊ ಇಲ್ಲಿ. ಏನು? ಕಮ್ ಕ್ಲೋಸರ್. ಏನಾಯ್ತು? ಇವತ್ ಮುಂಜಾನೆ ನಾನೊಂದು ಕನ್ಸು ಕಂಡೆ. ಮುಂಜಾನೆ ಕನ್ಸು ನಿಜ ಆಗತ್ತಲ್ವಾ? ಐ ಡೋಂಟ್ ನೋ, ಮೇ ಬಿ ನಿಜ ಆಗತ್ತೆ, ಆದ್ರೆ ನೀನ್ ಬಯಸಿದ್ರೆ. ಅಂತದೇನ್ ಕನ್ಸ್ ಬಿತ್ತು ಅದು ನಾನ್ ನಿಜ ಮಾಡೋಂಥದ್ದು? ನನ್ ಕನ್ಸಲ್ಲಿ ನೀನ್ ಬಂದಿದ್ದೆ. ಹಾಗಾದ್ರೆ ಅದನ್ ಕನ್ಸಲ್ಲ, ಹಗಲ್ಗನ್ಸು ಅಂತಾರೆ. ಅಯ್ಯೋ, ನಿಜವಾಗ್ಲೂ ಕನ್ಸು ಕಣೆ. ಹಾಗಾದ್ರೆ ಅದ್ರಲ್ಲಿ ನಾನಲ್ಲ, ಬೇರೆ ಯಾರೋ ಇರ್ಬೇಕು. ಇಲ್ಲ ಇಲ್ಲ, ನೀನೇನೆ. ಅಯ್ಯೋ, ಇನ್ಫ್ಯಾಕ್ಟ್ ನನ್ನ ಲೈಫಲ್ಲೇ ನನ್ ಕನ್ಸಲ್ಲಿ ಬಂದಿರೋ ಮೊದಲನೇ ಹುಡುಗಿ ನೀನೇ ನಂದು. ಅಯ್ಯೋ ಸೀರಿಯಸ್? ನನ್ಗಿಂತ ಮುಂಚೆ ನಿನ್ ಕನ್ಸಲ್ ಬೇರೆ ಯಾವ ಹುಡುಗಿನೂ ಬಂದೇ ಇಲ್ವಾ? ಈ ದೆವ್ವಭೂತ ಎಲ್ಲ ಬರ್ತಾ ಇದ್ರು, ಆದ್ರೆ ಯಾವ ಹುಡುಗಿನೂ ಯಾವತ್ತೂ ಬಂದೇ ಇಲ್ಲ, ನೀನೊಬ್ಳನ್ ಬಿಟ್ಟು. ರಾಖಿ ಹಬ್ಬದ ದಿನ ನೀನಂಗೆ ಮೊದಲನೇ ಸಲ ಸಿಕ್ಕಿದ್ದು. ಅವತ್ ರಾತ್ರಿನೇ ನನ್ನ ಕನ್ಸಲ್ಲಿ ಎಂಟ್ರಿ ಕೊಟ್ಬಿಟ್ಟೆ. ಏನ್ ಮಾಡಕ್ಕಾಗತ್ತೆ, ಹ್ಯಾಂಡ್ಸಮ್ ಹುಡುಗ ಸಿಕ್ದ ಅಂತ ನೀನು ಹಿಂದೆನೆ ಬಿದ್ಬಿಟ್ಟೆ. ಎಕ್ಸ್ಕ್ಯೂಸ್ ಮೀ, ನಾನ್ ನಿನ್ ಹಿಂದೆ ಬಿದ್ದಿದ್ನಾ? ಹಾ, ಇನ್ನೇನು ಮತ್ತೆ. ಇವತ್ ಬೆಳಗ್ಗೆ ನಾನು ಆರಾಮಾಗಿ ಮಲ್ಕೊಂಡಿದ್ದೆ, ಇದ್ದಕ್ಕಿದ್ದಂಗೆ ನೀನ್ ನನ್ನ ಕನ್ಸಲ್ಲಿ ಪ್ರಕಟವಾದೆ. ಆಮೇಲೆ ನೀನ್ ನನ್ನ ಕೆನ್ನೆ ಕಿಸ್ ಮಾಡಿ ನನ್ಗೆ ಹ್ಯಾಪಿ ಹೋಳಿ ಅಂತ ವಿಶ್ ಮಾಡಿದೆ. ಅದಾದ್ಮೇಲೆ ಸಾಕು ಸಾಕು, ನಾನಿನ್ ಮುಂದೆ ಏನೂ ಕೇಳಲ್ಲ. ಕೇಳಿಲಿ. ಇಲ್ಲ, ನೀನ್ ಕೇಳಿಸ್ಕೊ. ನಿನ್ ಫ್ಯಾಮಿಲಿಗೆ ಬಣ್ಣ ಹಚ್ಚಿದ್ಮೇಲೆ ನೀನ್ ಮೊದ್ಲು ನನಗ್ ಬಣ್ಣ ಹಚ್ಬೇಕು. ನಾನ್ ಬಯಸೋದೇನು ಅಂದ್ರೆ ನಿನ್ ಕೈಯಾರೆ ಬಣ್ಣ ಹಚ್ಚಿಸ್ಕೊಳಕ್ಕೆ ಇಷ್ಟಪಡ್ತೀನಿ. ಬಣ್ಣ ಹಚ್ಚಾಗಿದ್ಯಲ್ಲ ನನ್ನ ಪ್ರೀತಿನಲ್ಲಿ. ಅಯ್ಯೋ ಕೇಳಿಲಿ. ಈಗೇನು?
ಇಷ್ಟು ಮಾತ್ರ ಹೇಳ್ತೀನಿ, ಇವತ್ತು ಹೇಗೆ ತಯಾರಾಗಿ ಬರಬೇಕು ಅಂತಂದ್ರೆ ನಾನು ಕಳ್ದೆ ಹೋಗ್ಬೇಕು. ನೋಡ್ದಾ ಇವ್ರ ಆಟಗಳು? ಅದೇ ನೋಡ್ತಾ ಇದ್ದೀನಿ. ಇವ್ರದ್ದು ಇನ್ನ ನಡೀತಿದೆ. ಅಪ್ಪ ಚಿಕ್ಕಮ್ಮನ ಜೊತೆ ಮತ್ತೆ ಮಗ ಅವಳ ಮಗಳ ಜೊತೆ ಪ್ರೀತಿ ಹಂಚ್ಕೋತಿದ್ದಾರೆ. ನಮಗೆ ಯಾಕೆ ಬೇಕದಲ್ಲ, ನಾವು ನಮ್ಮ ಸೈಡ್ ತೀರ್ಸ್ಕೋಬೇಕಷ್ಟೇ. ಸಮರ್ಥ್ ಮತ್ತೆ ಅವ್ರ ಅಣ್ಣ ಮಾಡೋದಕ್ಕೆ ಸೇರ್ ತೀರ್ಸ್ಕೋಬೇಕಂದ್ರೆ ಆಗ ನಾವು ಡೈರೆಕ್ಟ್ ಆಗಲ್ಲ, ಇಂಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡ್ಬೇಕಾಗತ್ತೆ. ಅಂದ್ರೆ ಕಾವ್ಯ, ನಂದಿನಿ, ಖುಷಿ, ಪಾವನಿ ತುಂಬಾನೇ ಆಪ್ಷನ್ ಇದಾವೆ ನಮ್ಮ ಹತ್ರ. ಸೂಪರ್ ಆಗಿ ಯೂಸ್ ಮಾಡ್ಕೊಳ್ಳಕ್ಕೆ. ಆರಾಮಾಗಿ ಮತ್ತೆ ಸೂಪರ್ ಆಗಿ. ಇವತ್ ನೀನು ಎಷ್ಟು ಬೇಕಾದ್ರೂ ಬಚ್ಚಿಟ್ಕೋವಿ, ಆದ್ರೆ ನಾನ್ ನಿನಗ್ ಬಣ್ಣ ಹಚ್ತೀನಿ, ಅದು ಬೇರೆ ಎಲ್ಲಾರ್ಕಿಂತ ಮುಂಚೆ. ನಿಜವಾದ ಹೋಳಿ ನಮ್ ಗೋಪಾಲಂಗೆ ಬಣ್ಣ ಹಚ್ಚೋದ್ರ ಮೂಲಕನೇ ಶುರುವಾಗುತ್ತೆ. ನಡೀರಿ ಎಲ್ರು, ನಡೀರಿ, ಬಣ್ಣಗಳು ತಗೊಂಡು ಹೊರಗಡೆ ನಡೀರಿ. Do me a favor, let's play ಹೋಳಿ. ಬನ್ನಿ ಬನ್ನಿ ಎಲ್ಲರೂ ಬನ್ನಿ. ತಪ್ಪು ತಿಳಿಬೇಡಿ, ಹೋಳಿ ಇದು. ಇದಂತೂ ಚೀಟಿಂಗು. ವಾರೇವಾ, ಲಲಿತಾ ಮಾಡಿದ್ರೆ ಲೀಲೆ, ಸೊಸೆ ಮಾಡಿದ್ರೆ ಚೀಟಿಂಗ್. ಹೌದಾ? ಹಾಗಾದ್ರೆ ನೀನ್ ಹೋಳಿ ಆಡೋದಕ್ಕೆ ಶುರು ಮಾಡ್ಬಿಟ್ಟಿದ್ಯಾ. ಹಾಗಾದ್ರೆ ಈಗ ನೋಡು ನಾವೇನ್ ಮಾಡ್ತೀವಿ ಅಂತ. ಎಲ್ಲರೂ ಸಾರಿ. ಅದು ನಾನು ನೋಡಿಲ್ಲ. ಬಾ. ನೋ ಥ್ಯಾಂಕ್ಸ್. ಛೇ, ತಪ್ಪು ತಿಳ್ಕೊಬೇಡ, ಹೋಳಿ ಇದು. ಹ್ಯಾಪಿ ಹೋಳಿ. ವಾಟ್ ಎವರ್. ದ್ಯಾಟ್ ವಾಸ್ ರೂಡ್. ಇವಳಿಗೆ ಯಾರು ಕಲ್ಸ ಇಲ್ವಾ? ಯಾರಾದ್ರೂ ಹ್ಯಾಪಿ ಹೋಳಿ ಹೇಳಿದಾಗ ಅವ್ರಿಗೂ ಹ್ಯಾಪಿ ಹೋಳಿ ಹೇಳ್ಬೇಕು ಅಂತ. ಬಿಡಿ ಅತ್ತೆ, ತಪ್ಪು ತಿಳಿಬೇಡಿ, ಹೋಳಿ ಇದು. ಅಯ್ಯೋ, ನಾವ್ ಇವಳಿಗೆ ಬಣ್ಣ ಹಾಕ್ಬೇಕು. ಕಾಮನ ಬಿಲ್ಲಿಂದ ಬಣ್ಣಗಳ ಕದಿಯೋಣ, ಮೋಡದ ಕಡಲಿಂದ ಪನ್ನೀರ ಕಡೆಯೋಣ, ಬಿಳಿ ಹೆತ್ತ ಬಣ್ಣಗಳ ಬಿಳಿ ಬಿಳಿ ಬಟ್ಟೆಗೆ ಚೆಲ್ಲೋಣ, ಓಹೋ ಕುಣಿಯಾಡೋಣ. ಹೋಳಿ 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 ಹೋಳಿ, ಏಳೇಳು ಬಣ್ಣದ ಬೆಳ್ಳಿ ಹೋಳಿ. ಅರಿಶಿನ ಕುಂಕುಮವ ಒಂದು ಕ್ಷಣ ಬೆರೆಸೋಣ, ಹಸಿರಿನ ಜೊತೆಯಲ್ಲಿ ಒಂದು ಕ್ಷಣ ಇರಿಸೋಣ, ರವಿವರ್ಮನ ಕರೆ ಕ್ಷಮಿಸು ಬಣ್ಣದ ಹಬ್ಬ ಅನ್ನೋಣ, ಓಹೋ ಕುಣಿಯಾಡೋಣ.
ಮುಗಿತ ಕೃಷ್ಣನಿಗೆ ನಮನಗಳು. ರಂಗಿನ ರಂಗ ರಂಗಿನ ರಂಗ ಗೋಕುಲ ರಂಗ ಹಿಡಿಯೋ ಹಚ್ಚೋ ಹಿಡಿಯೋ ಹಚ್ಚೋ ಹಿಡಿಯೋ ಹಚ್ಚೋ. ನಮ್ ಸೊಸೆ ನೋಡಿದ್ರ ಎಷ್ಟು ಖುಷಿಯಾಗಿದ್ದಾಳೆ. ಆ ಭಗವಂತನ ಕೃಪೆಯಿಂದ ಈ ಸಂತೋಷ ಒಂದೇ ದಿನಕ್ಕೆ ಮೀಸಲಾಗದೇ ಇರಲಿ, ಪ್ರತಿದಿನ ಹೀಗೆ ಸಂತೋಷವಾಗಿರಲಿ. ಹಾ, ಹಾಗೆ ಈ ಮನೆ ಜೊತೆ ಅವಳ ಸಂಬಂಧ ದೂರ ಆಗದೆ ಇರ್ಲಿ. ಅವಳು ಯಾವತ್ತೂ ನಮ್ ಜೊತೆಲೇ ಇರೋ ಹಾಗಾಗ್ಲಿ. ಬಣ್ಣಗಳ ಕದಿಯೋಣ ಮೋಡದ ಕಡಲಿಂದ ಪನ್ನೀರ ಕಡೆ. ಇಲ್ಲೆಲ್ಲರೂ ಬಿಸಿ ಇದ್ದಾರೆ, ಇದೇ ಒಳ್ಳೆ ಟೈಮು ವಿಗೆ ಬಣ್ಣ ಹಚ್ಚಕ್ಕೆ. ನೋಡ